ಮಂಜುಳಾ ಅಂತ. ನೀವು ಸ್ಕೂಲ್ ಟೀಚರ್ ಆಗಿದ್ರು, BSc B.Ed ಆಗಿತ್ತು, KR ನಗರದವರು. ನೀವು ಈ ಮದುವೆ ಆಗುವಾಗ ನಿಮ್ಮ ಗಂಡ ಏನ್ ಕೆಲಸ ಆರ್ಟಿಸ್ಟ್ ಅಂತ ಗೊತ್ತಿತ್ತು ನಿಮ್ಗೆ. ಅವ್ರ ಆರ್ಟ್ ಅನ್ನು ಆಗ ನೋಡಿದ್ರ ನೀವು? ನೀವು ಅದನ್ನು ಲೈಕ್ ಮಾಡಿದ್ರ, ಇವರ ರೂಪವನ್ನು ಲೈಕ್ ಮಾಡಿದ್ರ? ಹಾಗೇನಾರು ಇತ್ತ ಅಂತ? ಏನಾರು ವೃತ್ತಿಯಲ್ಲಿ ಒಳ್ಳೆ ಬಿಸ್ನೆಸ್ ಮಾಡ್ತಾರೆ ಅಂತಿತ್ತ? ಹೇಗೆ, ಯಾವ ರೀತಿಯಲ್ಲಿ ಒಪ್ಪಿದ್ರಿ ಅಂತ? ನನಗೆ ಎಲ್ಲದರಲ್ಲೂ ಅವರ ಬಗ್ಗೆ ಖುಷಿ ಇದೆ. ವೃತ್ತಿನೂ ನನಗೆ ಇಷ್ಟ ಆಗಿ ನಾನು ಇದು ಮಾಡಿರೋದು. ಅದ್ರ ಜೊತೆಗೆ ನಾನು ಅವ್ರ ಕಲೆಗಳನ್ನು ನೋಡಿದ್ದೀನಿ, ನನಗೆ ಇಷ್ಟ ಆಯ್ತು. ಮಾಡ್ತಾ ಇದಾರಲ್ಲ ಅದೊಂಥರ ವಿಶೇಷವಾಗಿದೆ ಅಂತ ಅನಿಸ್ತು. ನೀವು ಅವರ ಚಿತ್ರಗಳನ್ನು ನಿಮ್ಗೆ ತೋರಿಸ್ತಾರ? ಅವರು ಪ್ರತಿದಿನ ತೋರಿಸ್ತಾರೆ. ಬರದ ತಕ್ಷಣ ನಿಮ್ಮ ವಿಮರ್ಶೆಗಳನ್ನು ಅವರು ಪರಿಗಣಿಸ್ತಾರ ಹೇಗೆ ಅಂತ? ಮಾಡ್ತೀನಿ ನಾನು. ಅಂದ್ರೆ ನಾನು ಅಂತ ದೊಡ್ಡವಳಲ್ಲ, ಕಲೆ ಫುಲ್ ನನಗೆ ಆ ಚಿತ್ರ ನನಗೆ ಫುಲ್ ಗೊತ್ತಾಗಿದೆ ಅಂತಲ್ಲ. ಯಾವ್ದಾದ್ರು ಒಂದು ಇದು ಸರಿ ಇಲ್ಲ ಅಂತಂದ್ರೆ ಹೇಳ್ತೀನಿ, ತಕ್ಷಣ ಅವರು ಸರಿ ಮಾಡಿ ಮತ್ತೆ ಕರೆದು ತೋರಿಸ್ತಾರೆ. ಈಗ ಚೆನ್ನಾಗಿದೆ ಅಂತ ನನ್ನ ಅಭಿಪ್ರಾಯವನ್ನ ಸೂಚಿಸ್ತೀನಿ. ನೀವು ಶಿವಮೊಗ್ಗದಲ್ಲಿ ಎಷ್ಟು ವರ್ಷ ಇದ್ರಿ? ಶಿವಮೊಗ್ಗದಲ್ಲಿ 22 ವರ್ಷ. ಇಲ್ಲಿ 15 ವರ್ಷದಿಂದ ಇದ್ದೀರಿ? ಅಲ್ಲ, ಇಲ್ಲಿ 8 ವರ್ಷ. ಅವ್ರು ಬಂದ 15. ನೀವು ಮತ್ತೆ ಬಂದಿದ್ದೀರ? ನಾನು ಆಮೇಲೆ. ನಿಮ್ಗೆ ಶಿವಮೊಗ್ಗ ಚೆನ್ನಾಗಿ ಕಾಣ್ತದೆ, ಬೆಂಗಳೂರು ಚೆನ್ನಾಗಿ? ನಮಗೆ ನಮ್ಮೂರು ಚೆನ್ನ. ಶಿವಮೊಗ್ಗ. ನಿಮ್ಮ ಊರು ನಿಜ KR ಪೇಟೆ ಅಂತ ಹೇಳಿದ್ರೆ? KR ನಗರ. KR ನಗರ. ಅಲ್ಲಿ ಇದ್ದಾರೆ. ನಿಮ್ಮ ತಂದೆಯವರು ಏನಾಗಿದ್ರು? ಪ್ರೈವೇಟ್ ವರ್ಕ್ ಮಾಡ್ತಾ ಇದ್ದಾರೆ. ನೀವು ಚಿತ್ರ ಬರ್ದಿಲ್ಲ? ನಾನು ಚಿಕ್ಕವಳಿದ್ದಾಗ ಬರಿತಾ ಇದ್ದೆ. ರಂಗೋಲಿ ಹಾಕಿದ್ದೀರಾ? ರಂಗೋಲಿ ಬರುತ್ತೆ ಸುಮಾರಾಗಿ, ಚಿತ್ರಗಳನ್ನ ನೋಡ್ಬಿಟ್ಟು ಬರಿತಾ ಇದ್ದೆ. ಆಮೇಲೆ ನನ್ನ ವೃತ್ತಿಯನ್ನು ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ನಾನು ಫುಲ್ ಕಂಪ್ಲೀಟ್ ಬಿಟ್ಬಿಟ್ಟೆ. ನೀವು ಇಲ್ಲಿ ಯಾವ ಸ್ಕೂಲಲ್ಲಿ ಇದ್ರಿ? BEL ಶಾಲೆ. BEL ಶಾಲೆಯಲ್ಲಿ. ಅಲ್ಲಿಂದ ನೀವೇ ಸ್ವಯಂ ನಿವೃತ್ತಿ ತಗೊಂಡ್ರ? ಹೌದು. ಸಾಕು ಅಂತ. ಓಕೆ. ಈಗ ನಿಮ್ಮ ಮಗನಿಗೆ ಚಿತ್ರ ಕಲಿಬೇಕು ಅಂತ ಹೇಳ್ತೀರಾ ಹೇಗೆ? ನಿಮ್ಮ ಅಜ್ಜನ ಚಿತ್ರ ಚಂದವ, ಇವರ ಚಿತ್ರ ಚಂದ? ಅಜ್ಜ ಅಂದ್ರೆ ಮಾವನ ಚಿತ್ರ ಚಂದವ, ಇವರ ಚಿತ್ರ ಚಂದ? ಆ ತರ ನಾನು ಯಾವತ್ತೂ ಕಂಪೇರ್ ಮಾಡಿಲ್ಲ. ಅವರು ಚೆನ್ನಾಗಿ ಬರಿತಾ ಇದ್ರು. ಇವ್ರು ಬೇರೆ ತರ ವ್ಯಂಗ್ಯ ಚಿತ್ರ ಬರೆಯೋದ್ರಿಂದ ಬೇರೆ ತರ ಆಯ್ತು. ನಿಮ್ಮ ಸೊಸೆ, ನೀವು ಅತ್ತೆಯವರು ಇದ್ರ ನಿಮ್ಗೆ? ಹಾಗೆ ಅತ್ತೆ ಎಷ್ಟು ವರ್ಷ ಒಟ್ಟಿಗಿದ್ರು? ಅಂದ್ರೆ ಅತ್ತೆ ಸೊಸೆ ಸಂಬಂಧ ಸ್ವಲ್ಪ ಬೇರೆ ಬೇರೆ ರೀತಿ ಇರ್ತದೆ. ಹಾಗೆ ನಿಮ್ಗೆ ಅಲ್ಲೆಲ್ಲ ಇದ್ರೆ ಚೆನ್ನಾಗಿ. ಓಕೆ, ಥ್ಯಾಂಕ್ ಯು. ಇವರ ಮಗನ ತಂದೆಯವರ ಚಿತ್ರಗಳು ಹ್ಯಾಂಡ್ ರೈಟಿಂಗ್ ಅದು ತೋರಿಸಿ ಸರ್. ಇವರ ಹ್ಯಾಂಡ್ ರೈಟಿಂಗನ್ನು ಭಾಳ ಚೆನ್ನಾಗಿ ಬಳಸಿಕೊಂಡಿದ್ದಾರೆ, ಇವರು ಉಳಿಸಿಕೊಂಡಿದ್ದಾರೆ ಹ್ಯಾಂಡ್ ರೈಟಿಂಗನ್ನು. ಇದು ಪ್ರತಿ ಶ್ರೀರಾಮ ಇದರ್ಥ ಬರ್ದದವರು, ಎಂಥದ್ದು ರಾಮ ಒಂದೇ ಅಕ್ಷರಗಳನ್ನು ಬರ್ದದವರು. ಇದನ್ನು ಅಯೋಧ್ಯೆಯಲ್ಲಿ ಬಿಟ್ಟು ಬರ್ಲಿಕ್ಕೆ ಬರ್ತದೆ? ಇಲ್ಲ ಇದೆ, ಈ ತರ ತುಂಬಾ ಬರ್ದಿದ್ದಾರೆ ಅವರು. ಬಹಳ ಮಿನಿಯೇಚರ್ ತರ. ನಮ್ಮ ಹತ್ರ ಈಗ ಒಂದು 2-3 ಬುಕ್ ಮಾತ್ರ ಉಳ್ಕೊಂಡಿದೆ. ಬಾಕಿದೆಲ್ಲ ಬೇರೆ ಯಾರು ತಗೊಂಡು ಹೋಗಿ. ಇದು ನಿಜವಾಗಿ ಬರ್ದು ಸಮುದ್ರ ಇದು ನದಿಗೆಲ್ಲೇ ಬಿಡ್ಲಿಕ್ಕೆ ಅಂತ? ಇಲ್ಲ, ಆ ತರದಕ್ಕಲ್ಲ. ಸುಮಾರು ಬರ್ದಿದ್ರು, ಯಾವ್ದೋ ಹೋಮಕ್ಕೆ ಗೀಮಕ್ಕೆ ಅದು ಇದು ಒಂದೇ ಲೈನ್ ಅನ್ನು ತುಂಬ ಸತಿ ಬರ್ತದೆ, ಬೇರೆ ಬೇರೆ ವಾಕ್ಯಗಳ? ಇಲ್ಲ, ಒಂದೇ ಲೈನ್ ಇದು. ಒಂದೇ ವಾಕ್ಯವನ್ನೇ ರಿಪೀಟ್. ಈ ದಿನಕ್ಕೆ ಎಷ್ಟು ಬರೀತಾ ಇದ್ರು? ಗೊತ್ತಿಲ್ಲ ಎಷ್ಟು ಬರೀತಿದ್ರು ಅಂತ. ನೀವು ಇದನ್ನು ಬರ್ದಾಗ ನೋಡಿಲ್ಲ? ನೋಡಿದೀವಿ. ಅವ್ರ ಟೈಮ್ ಸಿಕ್ಕಾಗೆಲ್ಲ ಬರೆಯೋರು, ಟೈಮ್ ಇದ್ದಾಗ ಬರೆಯೋರು, ಸಂಗೀತ ಕೇಳ್ತಾ ಬರೆಯೋರು. ಬಟ್ ಇದು ನಮ್ಮ ಹತ್ರ ನಮ್ಮೊಂದು ದೊಡ್ಡ ಆಸ್ತಿ. ಈಗ ಈ ತರ ಬರೆಯೋದು ಬಹಳ ಕಷ್ಟ ಇದೆ. ಯಾರ ಕೈಲೂ 5 ಲೈನ್ ಕೂಡ ಬರೆಯೋಕ್ಕಾಗಲ್ಲ, ಅಷ್ಟು ಸಣ್ಣ. ಇದು ಯಾವ ಶಾಯಿ ಇಂಕ್ ಸರ್? ಇದು ಯಾವ ಪೆನ್? ಫೌಂಟೈನ್ ಪೆನ್ನಲ್ಲೇ ಬರ್ದಿದ್ದಾರೆ. ನೀವು ಇಂಥದ್ದು ಬರೀಲಿಕ್ಕೆ ಹೋಗಿಲ್ಲ? ನನಗೆ ಕನ್ನಡಕವನ್ನು ಎಷ್ಟು ವರ್ಷದಲ್ಲಿ ಬರೀತಾರೆ? ಹಾಕೇ ಇರ್ತಿರ್ಲಿಲ್ಲ ಅವರು. ಅದು ಈ ಅಲ್ಲಿ ಫೋಟೋದಲ್ಲಿ ಇದೆ ಅಷ್ಟೇ. ಕನ್ನಡಕ ಸುಮ್ಮನೆ, ಅದು ಪವರ್ ಏನಿಲ್ಲ, ಪವರ್ ಏನಿರಲಿಲ್ಲ ಅವರಿಗೆ. ಇದಿಷ್ಟು ಸಣ್ಣ ಅಕ್ಷರಗಳಲ್ಲಿ ನೀವು ಡೈರಿ ಅಂತ ಬರ್ದಿಲ್ಲ? ಅವರು ಬರೀತಿರ್ಲಿಲ್ಲ. ಇವರ ಮಗನ ಚಿತ್ರ, ಅವನ ಹೆಸರು ಪ್ರಣವ. ಇವರು ಕೆಮಿಕಲ್ ಇಂಜಿನಿಯರ್, ಯಾವುದು ಎಲೆಕ್ಟ್ರಾನಿಕ್. ಇಲ್ಲಿ BMS ಕಾಲೇಜ್ ಇಲ್ಲೇ ಕಲ್ತದ್ದು ನೋಡಿ. ಅವರು ಕಲಾವಿದರಾಗಿ ಸೃಷ್ಟಿ ಮಾಡಿದ್ದಾರೆ, ಆದರೆ ಚಿತ್ರದಲ್ಲಿ ಅವರ ಚಿತ್ರ ವ್ಯಂಗ್ಯ ಭಾವಚಿತ್ರ ಹೇಗೆ ಬಂತು ಎಂಬುದನ್ನು ಟೈಮ್ ಲೈನಲ್ಲಿ ತೋರಿಸ್ತಾ ಇದ್ದಾರೆ. ಅವರಿಗೆ ನೀವು ಚಿತ್ರ ಬರೀರಿ ಅಂತ ನೀವೇನು ಒತ್ತಡ ಏನು ಮಾಡಿಲ್ಲ? ಇಲ್ಲ. ಅವನೇನು ಹೇಳಿದೆ ಚಿತ್ರ ನೋಡಿ? ನೀವೀಗ ನಿಮ್ಮ ಚಿತ್ರವನ್ನು ನಿಮ್ಮ ಹೆಂಡತಿಗೆ ತೋರಿಸ್ತೀರಾ, ಮಗನಿಗೆ ತೋರಿಸ್ತೀರಾ? ಅವನಿಗೆ ಯಾರಿದ್ರು ತೋರಿಸ್ತೀನಿ. ಆಮೇಲೆ ಗುಜರಾತ್ ಅವರಿಗೆ ತೋರಿಸ್ತೀರಾ? ಹೌದೌದು.
ಅಲ್ಲ ಯಾರಿಗೆ ಇದ್ರೆ ನೀವಿದ್ರೆ ನಿಮಗೂ ತೋರಿಸ್ತೀನಿ. ನಿಮ್ಗೆ ಈಗ ಕಲಾವಿದರಲ್ಲಿ ಜಸ್ಟ್ ಕ್ರಿಟಿಸಿಸಮ್ ಮತ್ತು ಅನ್ಜಸ್ಟ್ ಕ್ರಿಟಿಸಿಸಮ್ ಅಂತ ಹೊಟ್ಟೆ ಉರಿಯಿಂದ ಹೇಳುವ ಕಮೆಂಟ್ಗಳು ಮತ್ತೆ ನೇರವಾಗಿ ಪ್ರಾಮಾಣಿಕ ಹೇಳುವ ಈ ವಿಭಜನೆ ನಿಮಗೆ ಗೊತ್ತಾಗುತ್ತಲ್ಲ? ಅಲ್ಲ, ನೀವು ಯಾರು ಏನೇ ಹೇಳಿದ್ರು ನಿಮ್ದು ಒಂದೇ, ನಿಮಗೆ ಒಂದು ಶಕ್ತಿ ಇರುತ್ತಲ್ಲ ತಿಳ್ಕೊಳ್ಳೋದು, ಅದ್ರ ಮೇಲೆ ಡಿಸೈಡ್ ಮಾಡೋದು. ನಾವು ಆಮೇಲೆ ನೋಡಿ ಸರ್, ಯಾವುದೇ ಪ್ರಶಸ್ತಿ ಹೊಗಳಿಕೆ ಯಾವುದೂ ಕೂಡ ಚಿತ್ರಕ್ಕೆ ಯಾವುದೂ ಮೂಲ ಅಲ್ಲ ಅಲ್ವಾ? ಕಡೆಗೂ ನಾನು ಬರೀಬೇಕು, ನಾನು ಸಂತೋಷ ಪಡಬೇಕು, ಅದು ಚೆನ್ನಾಗಾಗಬೇಕು ಅಷ್ಟೇ. ಯಾರೋ ಹೇಳೋದ್ರಿಂದ ಮಾಡೋದ್ರಿಂದ ಎಲ್ಲ ಏನೂ ಆಗೋದಿಲ್ವಲ್ಲ. ನನ್ನ ಹಸುವಿಗೆ ನಾನೇ ಊಟ ಮಾಡಬೇಕಲ್ಲ. ಈಗ ಇವನಿಗೆ 27. ಸುಶೀಲಾ ಸುರಿ. ನೀವು ಇವರ ಸಂಬಂಧದಲ್ಲೇ ಮದುವೆ ಆದ? ಮಾವನ ಮಗ. ನೀವು ಮದುವೆ ಆದಾಗ ನೀವು ಉದಯವಾಣಿಯಲ್ಲಿದ್ರ? ಇಲ್ಲ, ಇದು ನಾನು ಮದ್ವೆ ಆದ್ಮೇಲೆ ಅವ್ರು ಮೊದ್ಲಿದ್ರು, ಆಮೇಲೆ ಮದ್ವೆಗೆ ಅಲ್ಲಿ ಹೋಗಿದ್ವಿ. ಅಲ್ಲೇ ನೀವು ಮನೆಯೆಲ್ಲ ಮಾಡಿದ್ರಿ? ಅಲ್ಲಿ 2 ಮಕ್ಕಳು ಅಲ್ಲೇ ಹುಟ್ಟಿದ್ವಿ? 2 ಅಲ್ಲೇ, ಮಣಿಪಾಲ್. ನಿಮ್ಗೆ ಆ ಊರು ಚಂದವ, ಬೆಂಗಳೂರು ಚಂದವ ಅಥವಾ ಹಾಸನ ಚಂದವ? ಇಲ್ಲ, ನಂಗೆ ಮಣಿಪಾಲ್ ಚಂದ. ಆದ್ರೆ ಪಾಪ ಇವ್ರಿಗೆ ಬೇರೆ ಕೆಲಸ ಬೇಕಲ್ಲ, ಪ್ರಜಾವಾಣಿಗೆ ಬಂದು ಸೇರ್ಕತೀವಿ ಅಂದ್ರೆ ಅಲ್ಲೇ ಅಡ್ಜಸ್ಟ್ ಆಗ್ಬೇಕಲ್ಲ. ನೀವು ಇವರ ಚಿತ್ರಗಳನ್ನು ಗಮನಿಸಿದ್ದೀರಿ? ನೀವು ಚಿತ್ರ ಬರ್ದಿದ್ದೀರಾ? ಇಲ್ಲ. ನೀವು ಅದರ ಬಗ್ಗೆ ಆಸಕ್ತಿ ಏನಿಲ್ಲ. ನೀವು ಇಂಗ್ಲೆಂಡಲ್ಲಿ ನಿಮ್ಮ 3-4 ಸತಿ ಊರಿಗೆ ಅಲ್ಲಿ ಹೋಗಿದ್ದೀರಿ? 2 ಸತಿ ಹೋಗಿದ್ದೆ. ನೀವು ಅಲ್ಲಿ ಹೆರಿಗೆ ಇದೆಲ್ಲ ಹೋಗಿದ್ದೀರಿ. ಆ ಊರು ಚಂದವ, ಬೆಂಗಳೂರು ಚಂದವ? ಬೆಂಗಳೂರು ಚಂದ. ಅಲ್ಲೆಲ್ಲ ನೀವು ಹೋಗಿದ್ದೀರಿ. ನೀವು ನಿಮ್ಮ ಕಲಾವಿದರು, ಉಳಿದ ಕಲಾವಿದರ ಹೆಂಡತಿಯವರ ಸಂಪರ್ಕ ಇದೆ ನಿಮಗೆ? ಗುಜ್ಜರಪ್ಪ ಅವರು, ಸೂರ್ಯ ಕೋಲೆಕರ್, ಅವ್ರಿಗೆ ಮಾತ್ರ ಪರಿಚಯ, ಮತ್ತೆ ಯಾರಿಲ್ಲ? ಮತ್ತೆ ಅದೇ ಕರ್ಕೊಂಡೋಗಿದ್ರ, ಆ ಥರ ತುಂಬಾ ಪರಿಚಯ ಇಲ್ಲ, ಕರ್ಕೊಂಡೋಗಿದ್ರ. ನಮಗೆ ನಿಮಗೆ ಆ ಕಲಾವಿದರೆಲ್ಲ ಗೊತ್ತಿಲ್ಲ. ನಿರಂಜನ್ ಮೂರ್ತಿ ಅಂತ ಇದ್ರು, ಅವರೆಲ್ಲ ನಿಮಗೆ ಪರಿಚಯ ಇಲ್ಲ. ಯಾವ HP ಹಿಂದೂಸ್ತಾನ್ ತಾಪ್ಸನ್ ಅಸೋಸಿಯೇಟ್ಸ್ ಅಲ್ಲಿ ಅವರು ಆರ್ಟಿಸ್ಟ್ ಆಗಿದ್ರು. ಅವ್ರದ್ದೆಲ್ಲ ಒಂದು ಗ್ರೂಪ್ ಇತ್ತು, ಅವರು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಅಲ್ಲಿ ಸುತ್ತಿದ್ವಿ. ನಿಮಗೂ ಈ ಪ್ರಾಣಿಗಳ ಬಗ್ಗೆ ಎಲ್ಲ ಆಸಕ್ತಿ ಇದೆ? ಅಯ್ಯೋ, ಈ ಪ್ರಾಣಿ ನಾವೇ ಇದು ಮಾಡೋದು, ನಮ್ಮ ಮಕ್ಕಳು ತೊಂತವೆ. ಅಲ್ಲಿ ಒಂದು ಗಿಳಿ ಬಂದಿದೆ ಮೇಲೆ, ಅದು ಇದ್ದು ಬಂದಿರೋದು. ಅಲ್ಲಿ ಪ್ರಾಣಿಗಳು ಹಾಕಿ ಇದು ಇವ್ರು ತುಂಬಾ ಇಷ್ಟ. ನಿಮ್ಗೆ ಇಷ್ಟ? ನೀವು ಮೊಮ್ಮಕ್ಕಳು ಅಲ್ಲೆಲ್ಲ ಹೋಗಿದ್ರಿ. ಅಲ್ಲಿ ನಿಮ್ಮ ಆರ್ಟಿಸ್ಟ್ನ ಹೆಂಡತಿ ಆಗೋದು ಅದು ಕಷ್ಟ ಅಂತ ಹೇಳ್ತೀರಾ, ಹೇಗೆ ಅಂತ ಹೇಳ್ತೀರಿ? ಕಷ್ಟ ಏನಿಲ್ಲ, ಮಾವ ಮಗ. ನೀವು ಆಗ ಅವರಿಗೆ ಮದುವೆ ಆದಾಗ ಆಗ ಸಂಬಳ ಎಷ್ಟಿತ್ತು ಅವ್ರಿಗೆ ಗೊತ್ತಿತ್ತೆ? ಇಲ್ಲ, ಅವ್ರಿಗೆ 400 ಅಂತ. ಆಮೇಲೆ 500 ಇದರಲ್ಲೆಲ್ಲ ಇದ್ರೆ ನೀವು ಚಿತ್ರ ಮಾಡ್ಲಿಕ್ಕೆ ನಿಮ್ಮ ಮೊಮ್ಮಕ್ಕಳಿಗೂ ಚಿತ್ರದ ಬಗ್ಗೆ ಆಸಕ್ತಿ ಇಲ್ಲ? ಇಲ್ಲ. ನೀವು ಪ್ರಜಾವಾಣಿ ಯಾವ ಪೇಪರ್ ಓದ್ತೀರಿ? ಅಲ್ಲ, ನಾನು ಪ್ರಜಾವಾಣಿ ಓದ್ತೀನಿ. ನಿಮಗೆ ನಾಯಿ ಇದೆಲ್ಲ ಬಹಳ ಇಷ್ಟ ಇದೆ. ಇವ್ರು ಯಾರು? ನನ್ನ ಮೊಮ್ಮಗು. ಆಗ ಇದ್ರಲ್ಲ ಇವ್ರು? ನನ್ನ ಮಗನ ಮಗ. ಬರ ಇಲ್ಲಿ ಬರ್ತೈತೆ. ಇದು ನಾಯಿ ಮಾತಾಡ್ತಾ ಇದೆ, ಇದು ನಾಯಿಗೆ ಅರ್ಥ ಆಗುತ್ತದ? ಎಲ್ಲ ಗೊತ್ತಾಗ್ತದೆ. ನಿಮ್ಮ ಪ್ರಕಾರ ಇವರ ಪ್ಲಸ್ ಪಾಯಿಂಟ್ ಏನು, ನೆಗೆಟಿವ್ ಪಾಯಿಂಟ್ ಏನು ಏನಾರಿದೆ? ಇವ್ರ ಒಳ್ಳೆ ಅಂಶ, ಕೆಟ್ಟ ಅಂಶ? ಇಲ್ಲ, ಅವ್ರದ್ದು ಯಾರು ಪಡ್ಕೊ ಹೋಗಲ್ಲ, ಅವ್ರದ್ದು ಖುಷಿ. ಆಮೇಲೆ ನನ್ಗೇನ್ ಬೇಕು ನನ್ ಖುಷಿ. ಅವ್ರು ನಾನೇನ್ ಕೇಳಂಗಿಲ್ಲ, ನಾನು ಅವ್ರಿಗೇನ್ ಕೇಳಂಗಿಲ್ಲ. ನಂಗೇನ್ ಕಮ್ಮಿ ಮಾಡಲ್ಲ. ಅದು ಅವ್ರಿಗೇನು ಒಳ್ಳೆ ಊಟ ಬೇಕಷ್ಟೇ. ಏನು ಆತರ. ಏನು ಅವ್ರಿಗೆ ಇಷ್ಟ? ಅವ್ರಿಗೆ ರಾತ್ರಿ ಹೊತ್ತು ಒಂದು ಅನ್ನ ಸಾಂಬಾರ್, ಒಂದು ಚಪಾತಿ, ಒಂದು ಪಲ್ಯ, ಎಲ್ಲೂ ಹೋಗಲ್ಲ ಊಟಕ್ಕೆ. ಬಹಳ ಕಡಿಮೆ ತಿನ್ನುವಂತ ಮಟನ್ ಗಿಟನ್ ಎಲ್ಲ ತಗೊಳ್ಳೋದು ಇಲ್ಲ, ಜಾಸ್ತಿ ಇಲ್ಲ. ಒಂದೇ ಬಿಸಿ ಅಷ್ಟೇ ತಿನ್ನಿಸ್ತೀನಿ. ಅಷ್ಟೊಂದು ಕ್ರೇಜ್ ಇಲ್ಲ ಅವ್ರಿಗೆ.
ಸಾಯಂಕಾಲ ಒಂದು ಪೆಗ್ ಹಾಕ್ತೀನಿ, ಟಿವಿಗೆ ನೋಡ್ಕೊಂಡು ಟಿವಿ ಅಷ್ಟು ಬಿಟ್ಟರೆ ಇಲ್ಲಿ ಅಂತದ್ದು ಇಲ್ಲ. ಈ ನಾಯಿಯನ್ನು ಸಾಕುದು ಸಹ ಬಹಳ ಸೆನ್ಸಿಟಿವ್. ಇಲ್ಲಪ್ಪ, ಇದು ನನ್ನ ಮಗನಿಂದ ಇದು ನನ್ನ ಮಗನ ಇದು. ಹೌದಾ? ಈಗ ನನ್ನ ಮಗ ಬಂದಿದ್ದ, ಅವನ ಜೊತೆಗಿದ್ದ, ಯಾರು ಸೇರ್ಸಲ್ಲ. ಹೋದ ನಂತರ ನಮ್ಮ ಜೊತೆಗೆ ಭಾಳ ಫ್ರೆಂಡ್ಲಿ ಡಾಗ್. ನೀವು ಇದು ಎಲ್ಲಿಂದ ತಗೊಂಡ್ರಿ? ಇದು ನನ್ನ ಸೊಸೆ ಕೊಂಡ್ಕೊಂಡ್ ಬಂದಿದ್ದು. ಇಲ್ಲಿಂದ? ಇಷ್ಟೇ ದಪ್ಪ ಇದ್ದು. ಇದು ಹಾಲು ಕುಡಿಸ್ಬೇಕಾಗಿತ್ತು. ಹೌದಾ? ಬಾಟ್ಲಾಲು. ಇದು ಹೆಣ್ಣ? ಇಲ್ಲ, ಗಂಡು. ಕೊಕ್ಕರ್ ಸ್ಪ್ಯಾನಿಯಲ್. ನನ್ನ ಮೊಮ್ಮಗನಿಗೆ ಇದು ಕೊರೋನಾ ಪೀರಿಯಡ್ ಒಂಟಿಯಾಗಿರ್ತಾ ಇದ್ದ, ಯಾರ ಜೊತೆಗಿಲ್ಲ ಅಂತೇಳಿ ಹಿಡ್ಕೊಂಬಂದಿದ್ದು. ಬಹಳ ಫ್ರೆಂಡ್ಲಿ, ಮನೆಯೊಳಗೆ ಎಲ್ಲರೂ ತುಂಬಾ ಪ್ರೀತಿಸ್ತಾನೆ. ನೀವು ಗುಜ್ಜಾರಪ್ಪ ಬಂದ್ರು ಅಂತೂ ನೀವು ಮಸಾಜ್ ಮಾಡಬೇಕು. ಅದನ್ನ ಮಾಡ್ತಾರೆ. ಈಗ ಇವರ ಚಿತ್ರ ಏನಾದ್ರು ಬರೀಬೋದು? ಇವರ ಚಿತ್ರ ನಿಮ್ಮ ಬೇಡ, ಅಷ್ಟು ಸುಲಭದಲ್ಲಿ ಆಗಲ್ಲ, ಆಗೋದಿಲ್ಲ, ಟೈಮ್ ಬೇಕು. ಟೈಮ್ ಬೇಕಲ್ಲ. ಆಮೇಲೆ ಆ ಥರ ಇದು ಸ್ಪಾಟ್ ಅಲ್ಲಿ ಇದು ಸ್ಪಾಟ್ ಮಾಡೋದು ಗುಜ್ಜಾರ್ ಮಾಡ್ತಾರೆ, ಆ ಸ್ಕಿಲ್ ನಮಗಿಲ್ಲ. ಇಲ್ಲ, ನಮಗೆ ಟೈಮ್ ಬೇಕು. ಟೈಮ್ ರಿಯಲಿಸ್ಟಿಕ್ ಇದೆಲ್ಲ ಬೇಕು. ಲೈಟ್ ಅಂಡ್ ಶೇಡ್ ಚೆನ್ನಾಗೇ ಇರಬೇಕು, ಕೂರ್ಚಿಡಿಯೋಗಿರ್ಬೇಕು. ಹಂಗಾಗಿ ನೀವು ವಾಟರ್ ಕಲರ್ ಮಾಡಿದ್ದೀರಾ, ಆಯಿಲ್ ಪೇಂಟಿಂಗ್ ಮಾಡಿದ್ದೀರಾ? ಆಯಿಲ್ ಪೇಂಟಿಂಗು, ವಾಟರ್ ಕಲರು, ಸ್ಕಲ್ಪ್ಚರ್ ಮಾಡಿದ್ದೀನಿ, ಟ್ರೈ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದೆ, ಏನೋ ಈಗ ಟೈಮ್ ಇಲ್ಲ ಅಂತ ಮಾಡ್ತಾ ಇಲ್ಲ ಅಷ್ಟೇ. ಸಣ್ಣ ಪುಟ್ಟದ್ದು ನನಗೆ ಇಂಟ್ರೆಸ್ಟ್ ಬೇಕಾಗುತ್ತೆ ಇದು ಮಾಡಿ. ಅದಕ್ಕೆ ಈಗ ಕವರ್ ಪೇಜ್ಗೆಲ್ಲ ಬಳಸಿದ್ದೀನಿ. ಕವರ್ ಪೇಜ್ಗೆಲ್ಲ ಸುಧಾಕಿ ಅದೆಲ್ಲ ಮಾಡಿದ್ದೀನಿ, ಸ್ಕಲ್ಪ್ಚರ್ ಮಾಡಿ ಫೋಟೋಗ್ರಾಫ್ ಮಾಡ್ಕೊಂಡು ಅದನ್ನು ಮಾಡಿದ್ದೀನಿ. ನಿಮಗೆ ಅಕ್ಷರ ವಿನ್ಯಾಸದಲ್ಲಿ ಐಡಿಯಾಗಳು ಬೇರೆ ಇಂಗ್ಲೀಷು ಇಲ್ಲ, ಇದು ಹಂಗೆ ಅಬ್ಸರ್ವ್ ಮಾಡಿ 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 ಮಾಡಿನೇ ಮಾಡಿರೋದು. ಅದು ಇನ್ನೂ ನಮಗೆ ಹಳೇದು, ನನಗೆ ಪ್ರಜಾವಾಣಿ ಇದೆಲ್ಲ ಸಿಗ್ತಾ ಇಲ್ಲ. ಅದು ಸಿಕ್ಕಿದ್ರೆ ರಮೇಶ್ ಅವರು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ಚಂದ್ರಾತ್ ಕೂಡ ಒಳ್ಳೆ ಇದು. ಜಿ ಕೆ ಸತ್ಯ ಅವ್ರು ಬಹಳ ಸಿಂಪಲ್, ಕಥೆಗೆ ಟೈಟ್ಲ್ ಕೈಯಲ್ಲಿ ಬರೀತಾರೆ, ತೀರಾ ಇದು ಮಾಡ್ತಾರೆ. ನಾನು ನೀವು ಶ್ರೀಯವರ ಚಿತ್ರಗಳನ್ನ ಈಗ ಇವತ್ತು ಗಮನಿಸಿದೆ, ಎಲ್ಲ ಚಿತ್ರಗಳ ಹೆಸರುಗಳು ಶಶಿಧರ್ ಅವರು ಮಾಡ್ತಾರಂತ. ಶಶಿ ಇಲ್ಲ, ನನಗೆ ಬಹುಶಃ ನಾನು ಇದು ಚಂದ್ರನಾಥ್ ಇದು ಫಾಂಟ್ಗಳಿಗೆ ಗಮನ ಹರಿಸ್ತಷ್ಟು ಯಾರು ಹರಿಸ್ತೀನಿ. ಆಮೇಲೆ ನಮ್ಮ ಚೀಫ್ ರಮೇಶ್ ಇದ್ದು, ಬಹಳ ಪರ್ಟಿಕ್ಯುಲರ್ ಬಹಳ ಅದ್ಭುತವಾದ ಫಾಂಟ್ಸ್ಗಳು. ನೀವು ಉಳಿದವರ ಚಿತ್ರವನ್ನು ಗಮನಿಸಿದ್ದೀರಾ? ನಿಮ್ಗೆ ಯಾರು ಇಷ್ಟ ಚಿತ್ರ? ಅಂದ್ರೆ ಚಿತ್ರದ ನಂದು ಸ್ವಲ್ಪ ಫೋಟೋ ತೆಗೆದು ಮಾಡ್ತಾರೆ ಮಾಡಿದ್ದಾರೆ. ಅಲ್ಲ, ನೀವು ಉಳಿದ ಕಲಾವಿದರ ಚಿತ್ರಗಳನ್ನು ಗಮನಿಸಿದ್ದೀರಿ, ನಿಮ್ಗೆ ಯಾರು ಇಷ್ಟ? ಜಿ ಕೆ ಸತ್ಯ, ಆಮೇಲೆ ಇದು ವಾಮನ್ ಅಂತ ಅವರು ಈಗ ತೀರೋದು. ಅವರು ಪ್ರಜಾಮತದಲ್ಲಿ ಇದ್ರಲ್ಲ. ವಾಮನ್ ಎಲ್ಲಿ ನೋಡ್ತೀನಿ? ಮನೆ ಕರ್ಕೊಂಡು ಹೋಗಿದ್ದಲ್ಲ. ಓ, ವಾಮನ್ ನೋಡಿದ್ದೆ ಅಷ್ಟು, ವಾಮನ್ ಚಿತ್ರಗಳು ನೋಡಿಲ್ಲ. ವಾಮನ್ ಇಷ್ಟ. ಅವರು ಎಲ್ಲಿರೋದವರು ಅವ್ರು ಈಗ ಎಲ್ಲಿ ಹುಬ್ಳಿಕರೆಲ್ಲ ಚಿತ್ರಗಳು ಗಮನಿಸಿ. ಹುಬ್ಳಿಕರೆಲ್ಲ ನಮ್ಮ ಜೊತೆಗೆ ಇದ್ದವರು, ಅವರು ಕೆಲಸ ಮಾಡ್ತಾರೆ. ನೀವು ಮೂಲತಃ ಕೊಯಂಪುತ್ತೂರಿನವರು ಅಂತ ಹೇಳಿದ್ರ? ಕೊಯಂಪುತ್ತೂರಿನಲ್ಲಿ ಆಗ ಇಂಥ ಅಳಿಯ ಸಿಗುತ್ತಾನೆ ಬ್ಯಾಂಕಿಂಗ್ ಅಂತ ನೀವು ಒಪ್ಪಿಕೊಂಡ್ರ, ಅಥವಾ ಏನು ಆಕರ್ಷಣೆ ಇತ್ತು ಇವರು ಇಲ್ಲಿದ್ದಾರೆ? ಇವರು ಮದುವೆ ಆದಾಗ ಫೋಟೋಸ್ ನೋಡಿದರೆ ಯಾವ ಫಿಲ್ಮ್ ಆ್ಯಕ್ಟ್ರಿಗೂ ಆನಂದ್ ನಾಗ್ ಅಂತ ಹೇಳ್ತಿದ್ರಿ, ಇವರು ಸಹ ಗಾಯತ್ರಿಯಾಗೆ ಕಾಣ್ತಾರೆ, ಫಿಲ್ಮ್ ಆ್ಯಕ್ಟ್ರ್. ಹೀಗಿದ್ರಿ ಯಾವುದು ನಿಮ್ಗೆ ಆಕರ್ಷಣೆ ಆಗಿತ್ತು ಅಂತ? ನಮ್ಮ ತಂದೆ, ನಾವು ಕೊಯಮತ್ತೂರಲ್ಲಿ ಇದ್ವಲ್ಲ, ಬೆಂಗಳೂರಿಗೆ ಬರ್ಬೇಕು. ಇದು ನಿಮ್ಮ ತಂದೆ ತಾಯಿ ಇಲ್ಲಿದ್ದಾರೆ? ನಮ್ಮ ತಂದೆ ತಾಯಿ. ನಿಮ್ಮ ತಂದೆ ಅವ್ರು ಏನಾಗಿದ್ರು ಮೇಡಮ್? ಅವರು ಅಲ್ಲಿ ಕೊಯಮತ್ತೂರಲ್ಲಿ ಟೆಕ್ಸ್ಟೈಲ್ ಕಂಪನಿ ಅಂತ ಅಕೌಂಟ್ ಸೆಕ್ಷನ್ ಅಕೌಂಟ್ಸ್ ಹೆಡ್ ಆಗಿದ್ರು. ನಮ್ಮಮ್ಮ ಹೌಸ್ ವೈಫ್. ನಿಮ್ಗೆ ಎಷ್ಟು ಅಕ್ಕ ತಂಗಿಯರಲ್ಲ? ನನಗೆ ಒಬ್ಳ ಅಕ್ಕ ಇತ್ತು, ಈಗಿಲ್ಲ. 3 ಅಣ್ಣಂದ್ರು, ಅದ್ರಲ್ಲಿ ಒಬ್ಬ ಇಲ್ಲ, ಇಬ್ರಿದ್ದಾರೆ. ಇದು ಯಾರು ಸರ್? ಇವರು ಅತ್ತೆ ಮಾವ. ವಿಶ್ವನಾಥ ತಂದೆ ತಾಯಿ. ಇವರ ಪ್ರಿಂಟಿಂಗ್ ಪ್ರೆಸ್. ಹೌದು, ಪ್ರೆಸ್ ಇಟ್ಟಿದ್ರು. ಫ್ರೀಡಮ್ ಫೈಟರ್. ಅವ್ರ ಅಮ್ಮಂಗೆ ತುಂಬಾ ಸೆನ್ಸ್ ಆಫ್ ಹ್ಯೂಮರ್ ಇತ್ತು. ಹೌದಾ? ನಮ್ಮ ಅತ್ತೆಗೆ. ನಿಮ್ಗೆ ಅತ್ತೆ ಸೊಸೆ ಗಟ್ಟ ಏನಿತ್ತ ಅಂದ್ರೆ, ಸಾಮಾನ್ಯವಾಗಿ ನೀವು ಬೇರೆ ಕಡೆಯಿಂದ ನೀವು ಬಬ್ಬೂರ್ ಕಮ್ಯುನಿಟಿ, ಇವ್ರು ಸಹ ಬಬ್ಬೂರ್ ಕಮ್ಮಿ ಇದ್ರೆ, ಆದರೆ ಇದರಲ್ಲಿ ನೀವು ಆದ್ರೂ ಕನ್ನಡದಲ್ಲೇ ಓದಿದವರಲ್ಲಿ, ಕನ್ನಡ ಅಕ್ಷರ ತಮಿಳಲ್ಲೇ ಓದಿದ್ದು. ಕನ್ನಡ ಅಕ್ಷರ ಹೇಗೆ ಗೊತ್ತಾಯ್ತು ನಿಮ್ಗೆ? ಮದುವೆ ಆದ್ಮೇಲೆ ಕಲ್ತಿದ್ದು. ಮತ್ತೆ ಆಮೇಲೆ ನೀವು ಕಲ್ಸಿದ್ರ? ಇಲ್ಲ ಕಲ್ತಿದ್ದು ಮನೆಯಲ್ಲಿ ಅವ್ರು ಕನ್ನಡವೇ ಮಾತಾಡೋದು.
ಮದರ್ ಟಂಗ್ ಕನ್ನಡ, ಇದ್ದಿದ್ದು ಕೊಯಮತ್ತೂರು. ಈಗ ನಿಮ್ಮ ಮಕ್ಕಳಿಗೆ ತಮಿಳು ಬರ್ತದ? ಇಲ್ಲ ಅರ್ಥ ಆಗುತ್ತೆ ನನ್ನ ಮಗಳಿಗೆ, ನನ್ನ ಮಗನಿಗೆ ಅರ್ಥನೂ ಆಗಲ್ಲ. ಅದ್ಯಾಕೆ ನೀವು ಮನೆಯಲ್ಲಿ ತಮಿಳಲ್ಲಿ ಮಾತಾಡ್ತೀರಿ? ಇಲ್ಲ ಮತ್ತೆ ಅವಳಿಗೇನ ಅವಳೇ ಇಂಟ್ರೆಸ್ಟ್ ತಗೊಂಡೇನೋ ಕಲ್ತ್ಕೊಂಡು ನೋಡ್ತಿರ್ತಾಳಲ್ಲ ಹಾಡುಗಳು ಇದು ಎಲ್ಲ ಕೇಳ್ತಿರ್ತಾಳೆ, ಹಂಗಾಗಿ ಬಂತು ಮಗಳಿಗೆ ಅಷ್ಟೇ. ಅಂದ್ರೆ ಮ್ಯಾನೇಜ್ ಮಾಡ್ತಾಳೆ, ಹುಡುಗರು ಚೆನ್ನಾಗಿ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ನೀವು ತುಂಬಾ ಊರುಗಳನ್ನ ಇವ್ರು ಸುತ್ತಿದ್ದಾರೆ ಇವರೊಟ್ಟಿಗೆ, ನಿಮ್ಗೆ ಯಾವ್ದು ಇಷ್ಟ ಊರು ನಿಮ್ಗೆ? ನನಗೆ ಹಾಸನ ತುಂಬಾ ಇಷ್ಟ. ಹಾಸನ ತುಂಬಾ ಇಷ್ಟ ಆಯ್ತು. ಅಲ್ಲಿ ವೆದರ್ ಕಂಡೀಷನ್ ತುಂಬಾ ಕೂಲ್ ಆಗಿ ಚೆನ್ನಾಗಿತ್ತು. ನೀವು M.Com, ನೀವು BEd ಟೀಚರ್ ಆಗಿದ್ರೆ ನೀವು ಎಲ್ಲಿ ಟೀಚರ್ ಆಗಿದ್ರಿ? ಮಂಗಳೂರಲ್ಲಿ ಶಾರದಾ ವಿದ್ಯಾಲಯ ಅಂತ, ಅಲ್ಲಿ ಒಂದ್ 7-8 ವರ್ಷ ಮಾಡಿದ್ದೆ. ಬೆಂಗಳೂರಿಗೆ ಬಂದ್ಮೇಲೆ ಕಾರ್ಮೆಲ್ ಸ್ಕೂಲ್ ಪದ್ಮನಾಭ ನಗರದಲ್ಲಿ 7 years. ಅಲ್ಲಿದ್ರಿ ನೀವು. ಹಾಗಾದ್ರೆ ಟೀಚಿಂಗ್ ಡಬಲ್ ಇನ್ಕಮ್ ನಿಮ್ದು, ಅದನ್ನ ನೀವು ಹೇಳಲೇ ಇಲ್ಲ ನೀವು. ಮತ್ತೆ ಇನ್ನೊಂದು ಕಾರ್ಟೂನ್ ಇನ್ಕಮ್, ಹಾಗಾದ್ರೆ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ರೇಟ್ ಆಗಿರ್ಬೋದು? ಆಗಿಲ್ಲ, ಡಿಸ್ಕ್ಲೋಸ್ ಮಾಡಿದಿರಿ, ಆರ್ಥಿಕವಾಗಿ ಇದೆಲ್ಲ ಕಟ್ಟಿದ್ದೀರಲ್ಲ. ಓಕೆ, ನೀವು ಅವರ ವ್ಯಂಗ್ಯ ಚಿತ್ರಗಳನ್ನು ಗಮನಿಸಿದ್ದೀರ ನೀವು? ಹಾಂ, ಯಾವುದು? ಅಷ್ಟೆಲ್ಲ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ, ಆಮೇಲೆ ನಮಗ್ ನೋಡಿದ ತಕ್ಷಣ ಹೋಗ್ತಿತ್ತು, ಇದೇ ಅವ್ರು ಬರೆಯೋ ಕ್ಯಾಪ್ಷನ್. ಇದು ಯಾರ ಚಿತ್ರ ಮೇಡಮ್? ಇಲ್ಲಿ ಒಂದು ಫೋಟೋ ಇದೆಯಲ್ಲ, ಇದು ನಾವೇ. ನೀವೇ? ಆಮೇಲೆ ನಮ್ಮ ಮಗಳ ಮದುವೆ ಆ ಟೈಮಲ್ಲಿ. ಮತ್ತೆ ನಿಮ್ಮ ಮಗಳ ಮದುವೆ ಇನ್ವಿಟೇಷನ್ ಸಹ ಬಹಳ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ನಮ್ಮ ಮದುವೆ ಇನ್ವಿಟೇಷನ್, ಅದರಲ್ಲಿಯೂ ವ್ಯಂಗ್ಯ ಚಿತ್ರಗಳನ್ನು ಹಾಕಿದ್ದಾರೆ. ಇದು ಈಗ ಧೈರ್ಯವಾಗಿ ತೋರಿಸ್ಬೋದು, ಯಾಕೆಂದ್ರೆ ಇವ್ರ ಹಣದ ಕೊಯಂಪುತ್ತೂರಲ್ಲಿ ಆಯ್ತಿದ್ದ RSV ಉಮಾ. ಓಕೆ, ಆಮೇಲೆ ನಿಮ್ಮ ಮನೆ ಒಕ್ಕಲಿದ್ದು ಸಹ ಚಿತ್ರ ಬರೆದಿದ್ದೀರಿ. 30 ವರ್ಷ ಆಯ್ತು ಅದು. 30 ವರ್ಷ ಹಳೇದದು. ಅದು ಏರ್ಪೋರ್ಟ್ ರೋಡ್ ಅಲ್ಲಿ ಇದೆ. ಫಾಲೋವರ್ಸ್ ಏನು ಲಕ್ಕಿ ಫೆಲೋ ಈಸ್ ಲಕ್ಕಿ, ಅಡ್ರೆಸ್ ಹ್ಯಾಡ್ ಗುಡ್ ಇಂಜಿನಿಯರ್ಸ್ ಅಂತ. ಫೆಲೋ ಈಸ್ ಲಕ್ಕಿ, ಹ್ಯಾಡ್ ಗುಡ್ ಇಂಜಿನಿಯರ್ಸ್ ಅಂತ. ಒಳ್ಳೆ ಇಂಜಿನಿಯರ್ಸ್ ಕಸ್ಟಮರ್ಸ್ ಇದ್ರು ಇವ್ರಿಗೆ, ಅವರೇ ಮಾಡ್ಕೊಟ್ಟಿದ್ದು. ದ ಅಡ್ರೆಸ್ ಇಸ್ ಬ್ಯಾಂಗ್ಳೂರ್ ಬಟ್ ಈಸ್ ನಿಯರ್ ಟು ಹೈದ್ರಾಬಾದ್ ಅಂತ. ಅಂದ್ರೆ ಅದು ಆ ಬೆಲಾರಿ ರೋಡ್ ಅಲ್ಲಿ ಇದೆಯಲ್ಲ, ಸಿಟಿಯಿಂದ ಅಷ್ಟು ದೂರ. ಆಮೇಲೆ ವೆಲ್ ವಿಶರ್ ವೆಲ್ ಡನ್ ಅಂತ ಹೇಳ್ತಿದ್ದಾರೆ. ಅಂಡ್ ಅಟ್ ಲಾಸ್ಟ್ ಡ್ರೀಮ್ ಹೌಸ್ ಅಂತ. ಇದ್ರ ಇನ್ವಿಟೇಷನ್ ಹಿಂಬದಿದೆಯಾ ಹೇಗೆ? ಅದ್ರ ಅಡ್ರೆಸ್ ಕೊಟ್ಟಿದ್ದೀರಾ ಹೇಗೆ ಅದು? ಅಡ್ರೆಸ್ ಇದ್ರ ಪುಟದಲ್ಲಿ ಇದು ಮನೆ ಅಡ್ರೆಸ್. ನಿಮ್ಗೆ ಎಷ್ಟು ಮನೆ ಇದೆ ಸರ್? ಒಂದು ಯಲಹಂಕಲ್ ಒಂದು ಮನೆ, ಒಂದು ಫ್ಲಾಟ್ ಇದೆ. ಇಲ್ಲಿ ಅಲ್ಲ, 2-3 ಇದೆ. ಇದು ನಿಮ್ಮ ನನ್ನ ಮಗ, ಇವನು PhD ಮಾಡಿದ್ದಾರೆ. ಸುನಿಲ್ ಸೈಂಟಿಸ್ಟ್ ಆಗಿದ್ದಾನೆ. ಸುನಿಲ್ ಭಾರದ್ವಾಜ್, ಸುನಿಲ್ ವಿಶ್ವನಾಥ್ ಭಾರದ್ವಾಜ್. ಅವನು ಈಗ ABB ನಲ್ಲಿ ಸೈಂಟಿಸ್ಟ್ ಆಗಿದ್ದಾನೆ. ಇದು ನನ್ನ ಮಗಳು. ಈ ಮಗಳು ಇನ್ನೊಬ್ರು? ಅದು ನಾನು ನನ್ನ ಮಗಳು. ಈಗ ಮಗಳು ಇವರು ಗೊತ್ತೇ ಆಗೋದಿಲ್ಲ, ಅಕ್ಕ ತಂಗಿಯರ ಕಾಣ್ತಾರೆ. ಇವಳು ನನ್ನ ಮಗಳು. ನಿಮ್ಮ ಮಗಳು. ಇವರು ಗೋಲ್ಡ್ಮನ್ ಸ್ಯಾಚ್ ಅಲ್ಲಿ ಇದ್ರು. ಗೋಲ್ಡ್ಮನ್ ಸ್ಯಾಕ್ಸ್ ಅಲ್ಲಿ ಸ್ವಲ್ಪ ದಿವಸ ಕೆಲಸ ಮಾಡಿದ್ಲು, ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲೂ ಮಾಡಿದ್ಲು. ಈಗ ಮಗುನ್ ನೋಡ್ಕೋಬೇಕು ಅಂತ ಒಬ್ಬ ಮೊಮ್ಮಗ ಇದ್ದಾನೆ, ನಮ್ಮ ತಂದೆ ತಾಯಿ ಇದ್ದಾರೆ ಕೊಯಂಬತ್ತೂರು. ಅವರಿಗೆ ಕನ್ನಡ ಬರ್ತದ? ಬರುತ್ತೆ. ಅವ್ರು ಮೂಲತಃ ಯಾವ ಊರು? ಮೈಸೂರು. ನಮ್ಮ ಅಮ್ಮ ಮೈಸೂರಿನವರು, ಹಾಗಾಗಿ ಕನ್ನಡ ಚೆನ್ನಾಗೇ ಮಾತಾಡ್ತಿದ್ವು ನಾವೆಲ್ಲ. ನಮ್ಮ ಅಪ್ಪ ಸ್ವಲ್ಪ ತಮಿಳ್ ಆಕ್ಸೆಂಟ್ ಅಲ್ಲೇ ಮಾತಾಡ್ತಿದ್ರು. ಅವರಿಗೂ ಕನ್ನಡ. ಅವ್ರು ಯಾವ ಊರಿನವ್ರು? ನಿಮ್ಮ ತಂದೆಯವರು? ತಂದೆ ಕೊಯಂಬತ್ತೂರೇ. ಅವ್ರು ಕೊಯಂಬತ್ತೂರು. ಅಲ್ಲಿ ಆ ಪಕ್ಕದಲ್ಲಿ ಸೂಲೂರು ಅಂತ ಇತ್ತು. ಆಕ್ಚುಲಿ ಅವರೆಲ್ಲ ಅಲ್ಲಿಯವರು. ಕೊಯಂಬತ್ತೂರಲ್ಲೇ ಹುಟ್ಟಿದ್ದು, ಕೊಯಂಬತ್ತೂರಲ್ಲೇ ಬೆಳೆದಿದ್ದು ನಮ್ಮ ತಂದೆ. ನಮ್ಮ ತಾಯಿ ಮೈಸೂರಿನವರು. ಆಮೇಲೆ ಊಟಿ ಹತ್ರ ಪೈಕಾರ ಅಂತೆಲ್ಲ ಅವರ ನಮ್ಮ ತಾತ ಕೆಲಸ ಮಾಡ್ತಿದ್ರು ಪವರ್ ಹೌಸ್ ಅಲ್ಲಿ, ತಮಿಳ್ನಾಡು ಪವರ್ ಹೌಸ್ ಅಲ್ಲಿ. ಅಲ್ಲೆಲ್ಲ ಅವ್ರು ಏನ್ ಕಲ್ತಿದಾರ? ಅವರು ಯಾರು? ನಿಮ್ಮ ತಂದೆಯವರು? ತಂದೆ ಅವಾಗ SSLC ಅಕೌಂಟ್ಸ್ ನೋಡ್ಕೋತಾ ಇದ್ರು, ಅಕೌಂಟ್ಸ್ ಸೆಕ್ಷನ್. ಈಗ ಇವರು ಇಡೀ ದಿನ ಆಫೀಸ್ ಕೆಲಸ, ಆಮೇಲೆ ವ್ಯಂಗ್ಯ ಚಿತ್ರ. ನಿಮ್ಮ ಕುಟುಂಬಕ್ಕೆ ಟೈಮ್ ಕೊಡ್ಲಿಕ್ಕೆ ಆಗಿತ್ತಾ ಅಥವಾ ಏನಾದ್ರು ಕಡಿಮೆ ಆಯ್ತಾ ಅಂತ ನೀವು ಕೊಡ್ತಿದ್ರು? ಕ್ವಾಲಿಟಿ ಟೈಮ್ ಕೊಟ್ಟರೆ ಸಾಕಲ್ಲ. ಕೊಟ್ಟಿದ್ರು, ಕ್ವಾಂಟಿಟಿ ಟೈಮ್ ಇತ್ತು. ನಿಮ್ಗೆ ಅವರ ವ್ಯಂಗ್ಯ ಚಿತ್ರಗಳಲ್ಲಿ ಯಾವುದು ಇಷ್ಟ? ಅದೇಂತಾರೆ ಇದೆ ಇಷ್ಟ ಅಂತಲ್ಲ, ತುಂಬಾನೇ ಇದೆ ವ್ಯಂಗ್ಯ ಚಿತ್ರ ಇಷ್ಟ ಆಗೋದು. 1-2 ಹೇಳಕ್ಕೆ ಎಷ್ಟು ಸುಮಾರು ಬರ್ದಿದ್ದಾರೆ. ನಿಮ್ಮ ಮಕ್ಕಳು ವ್ಯಂಗ್ಯ ಚಿತ್ರ ಬರೀತಾ ಇಲ್ಲ ಅಂದ್ರೆ ನೀವು ಕೇಳಿದಂಗೆ, ನಾವು ಮಂಗಳೂರಲ್ಲಿದ್ದಾಗ
ಜಯಲಲಿತಾ ಬಗ್ಗೆ ತುಂಬಾ ಬರ್ದಿದ್ರು ಅವಾಗ. ಮತ್ತೆ ರಾಬ್ರಿ ದೇವಿದು ಆ ಸೀಸನ್ ಅದು ತುಂಬಾ ಇಷ್ಟ ಆಗ್ತಿತ್ತು ನನಗೆ. ಜಯಲಲಿತಂದು ತುಂಬಾ ಜೋಕ್ಸ್ ಬರ್ದಿದ್ದಾರೆ ಅವಳ ಮೇಲೆ, ರಾಬ್ರಿ ದೇವಿ ಮೇಲೆ, ಲಾಲು ಪ್ರಸಾದ್ ಮೇಲೆ. ನೀವು ಜಯಲಲಿತಾ ಇಂಟ್ರೆಸ್ಟ್ ಬರ್ಲಿಕ್ಕೆ ನೀವು ಕೊಯಂಪುತ್ತೂರು ಮೂಲದವರು ಕಾರಣವ, ತಮಿಳ್ನಾಡು? ಇಲ್ಲ ಹಂಗೇನಿಲ್ಲ, ಆ ಟೈಮ್ ಹಂಗಿತ್ತು. ಒಂಥರ ತುಂಬಾ ಅವ್ರಿಗೆ ಕಾರ್ಟೂನ್ಸ್ ಬರೆಯಕ್ಕೆ ತುಂಬಾ ಅನುಕೂಲವಾಗಿತ್ತು. ನಿಮ್ಮ ಮಕ್ಕಳಿಗೆ ಇಬ್ಬರಿಗೂ ಚಿತ್ರದ ಬಗ್ಗೆ ಆಸಕ್ತಿ ಇದೆಯಾ? ಇನ್ನು ಅವ್ರದ್ದು ಆಸಕ್ತಿ ಇಲ್ಲ. ನಿಮ್ಗೆ ಆಸಕ್ತಿ ಬೇಡ ಅಂತ ನೀವು ಹೇಳ್ತೀರಾ ಅಥವಾ? ಮಗಳಿಗೆ ನಾನು ತುಂಬಾ ಹೇಳಿದೆ, ಅವಳಿಗೆ ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಇದೆ. ತುಂಬಾ ಹೇಳಿದೆ, ನಾನು ಗೈಡ್ ಮಾಡ್ತೀನಿ, ಮಾಡು. ಮತ್ತೆ ಹೆಣ್ಮಕ್ಳಲ್ಲಿ ಜಾಸ್ತಿ ವ್ಯಂಗ್ಯ ಚಿತ್ರಕಾರರು ಇಲ್ಲ, ನಿಮ್ಗೆ ಪ್ರಾಮಿನೆನ್ಸ್ ಬರೋಕ್ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಹೆಚ್ಚು ಆಸಕ್ತಿ ತೋರಿಸ್ಲಿಲ್ಲ, ಹಾಗಾಗಿ ಎಂಜಾಯ್ ಮಾಡ್ತಾರೆ ಇಬ್ರು. ಎಂಜಾಯ್ ಮಾಡ್ತಾರೆ. ನೀವು ವ್ಯಂಗ್ಯ ಚಿತ್ರಗಳನ್ನು ಬರೆಯುವಾಗ ನೀವು ಪೆನ್ಸಿಲಲ್ಲಿ ಫಸ್ಟ್ ಬರೆದು ಬರಿತೀರಾ ಅಥವಾ ಡೈರೆಕ್ಟ್ ಆಗಿ ಪೆನ್ನಲ್ಲಿ ಬರೀತೀರಾ? ಡೈರೆಕ್ಟ್ ಆಗಿ. ನಿಮ್ದು ಮೊದಲೆಲ್ಲ ಪೆನ್ಸಿಲ್ ಅಲ್ಲಿ ಬರೆದು ಮೇಲೆ ತಿಂತಾ ಇದ್ವಿ, ಅದು ಡಬಲ್ ಲೈನು ಅದು ಇದೆಲ್ಲ ಪ್ರಾಬ್ಲಮ್ ಆಗೋದು. ಈಗ ಡೈರೆಕ್ಟ್ ಆಗಿ ನಾವು ಬರೆಯೋದು. ನೀವು ವ್ಯಂಗ್ಯ ಚಿತ್ರಗಳಿಗೆ ಏನಾರು ಐಡಿಯಾ ನೀವು ಕೊಟ್ಟದ್ದಿದೆ ಹೀಗೆ ಬರೀರಿ ಅಂತ? ನೀವು ಟೀಚಿಂಗ್ ಲೈನಲ್ಲೇ ಇದ್ದವರು, ಅಲ್ಲಿ ಯಾವ ಸಬ್ಜೆಕ್ಟ್ ಕಲಿಸ್ತಾ ಇದ್ರಿ? ಇಂಗ್ಲಿಷ್ ಅಂಡ್ ಸೋಷಿಯಲ್ ಸ್ಟಡೀಸ್. ಸೋಷಿಯಲ್ ಸ್ಟಡೀಸ್. ಓಕೆ. ಈಗ ಟೀಚಿಂಗ್ ಲೈನು ಈ ಅಲ್ಲಿಯೂ ಇರುವ ಕಾರಣ ನಿಮಗೂ, ಆದರೆ ನೀವು ಅದನ್ನು ಉಪಯೋಗಿಸಿದ್ದು ನೀವು ಮದುವೆ ಆಗುವಾಗಲೇ ಬಿ ಎಡ್ ಆಗಿತ್ತು ನಿಮಗೆ? ಮದುವೆ ಇಲ್ಲ, ಆಮೇಲೆ ಮಾಡ್ಕೊಂಡಿದ್ದು. ಎಲ್ಲಿ ಮಾಡಿದ್ದು? ಅಣ್ಣಾಮಲೈ ಯೂನಿವರ್ಸಿಟಿ ಅಲ್ಲಿ ಮಾಡಿ. ಕರೆಸ್ಪಾಂಡೆನ್ಸ್. ನೀವು ಮೊದಲು ಇಕನಾಮಿಕ್ಸ್ ಏನೇ ಮಾಡಿದ್ದೀರಿ ಅಂತ ಹೇಳಿದ್ರೆ? ಇಕನಾಮಿಕ್ಸ್, ಅರ್ಥಶಾಸ್ತ್ರ. ಓಕೆ. ಈಗ ನಿಮಗೆ ವ್ಯಂಗ್ಯ ಚಿತ್ರಕಾರನಾಗಿ ಅವ್ರು ಇಷ್ಟವ, ಬ್ಯಾಂಕರ್ಸ್ ಆಗಿ ಆಸಕ್ತಿಯಾಗಿ ಇಷ್ಟವ, ಗಂಡನಾಗಿ ಹೆಚ್ಚು ಇಷ್ಟವ? ಹೀಗಿದ್ದರೆ ಅಂದರೆ ಕೆಲವರು ಗಂಡನನ್ನು ರಿಪೇರಿ ಮಾಡೋದ್ರಲ್ಲೇ ಹೆಚ್ಚು ಕಾಲ ಕಳೀತಾರೆ. ನಿಮ್ಮಲ್ಲಿ ಇವರ ಪ್ಲಸ್ ಪಾಯಿಂಟ್ ಏನು, ನೆಗೆಟಿವ್ ಪಾಯಿಂಟ್ ಏನು ನಿಮ್ಮ ಪ್ರಕಾರ? ನಿಮಗೆ ಇವರ ಪ್ರಕಾರ ಪ್ಲಸ್ ಪಾಯಿಂಟ್ ಏನು, ನೆಗೆಟಿವ್ ಪಾಯಿಂಟ್ ಏನಾರು ಇದೆಯಾ? ನೆಗೆಟಿವ್ ಅಂತ ಹೇಳಿದ್ರೆ ನಾಳೆ ಊಟ ಸಿಕ್ಲಿಕ್ಕಿಲ್ಲ. ಅಲ್ಲ, ಮನೆಯ ಹೆಚ್ಚಿನ ಜವಾಬ್ದಾರಿನ ಅವ್ರು ತಗೊಳ್ತಾರೆ. ಹೌದು. ಮಕ್ಕಳಿಗೂ ಕೂಡ ಅವಳು ಬಹಳ, ಆ ಮಕ್ಕಳು ಫಸ್ಟ್ ಮಾತಾಡೋದೇ ಅವಳ ಹತ್ರ. ಅಂದ್ರೆ ಗೈಡೆನ್ಸ್ಗೆ ಎಲ್ಲದಕ್ಕೂ ಅವಳ ಮೇಲೆ ಅವಲಂಬಿತರಾಗಿದ್ದಾರೆ ಮಕ್ಕಳು. ಮತ್ತೆ ನಮ್ಮ ಯೂನಿಯನ್ ನಲ್ಲಿ ಇದ್ದಿದ್ರಿಂದ ಸ್ವಲ್ಪ ಓಡಾಟ ಎಲ್ಲ ಇರೋದು, ಇನ್ಸ್ಪೆಕ್ಷನ್ ಅಲ್ಲಿ ಇದ್ದ ಓಡಾಟ ಇರೋದು. ಆಗ ಮಕ್ಕಳು ಮನೆ ಇದನ್ನೆಲ್ಲ ನೋಡ್ಕೊಂಡಿದ್ದು ಅವಳೆ. ನಿಮ್ಗೆ ಒಂದು ದೊಡ್ಡ ಕೊಡುಗೆ ಅಂದರೆ ನಿಮ್ಮ ಶಿಷ್ಯವೃಂದ ಏನಾಗಿದ್ದಾರೆ ಅವರೆಲ್ಲ? ಏನು ಟೀಚರ್ ಆಗಿದ್ದವರಿಗೆ ಬ್ಯಾಂಕಿನಲ್ಲಿ ಬಡ್ಡಿ ಬೆಳೆದಾಗೆ, ಟೀಚರ್ ಆದವರಿಗೆ ಅವರ ವಿದ್ಯಾರ್ಥಿಗಳು ಬೆಳೆದಾಗೆ ಅದರ ಸಂಭ್ರಮ ಹೆಚ್ಚಿರ್ತದೆ. ನಿಮ್ಮ ವಿದ್ಯಾರ್ಥಿಗಳು ಈಗಲೂ ನಿಮ್ಮನ್ನು ಗುರುತಿಸ್ತಾರಾ ಹೇಗೆ ಅಂತ? ಗುರುತಿಸ್ತಾನೆ. ಸ್ವಲ್ಪ ಈಗ ಕಮ್ಮಿ ಆಯ್ತು, ತುಂಬಾ ವರ್ಷ ಆಗೋಯ್ತು, ನಾನು 10 ವರ್ಷ ಮೇಲೆ ಹಂಗಾಗಿ ಸ್ವಲ್ಪ. ನೀವು ಬೆಂಗಳೂರಲ್ಲಿ ಕಾರ್ಮೆಲ್ ಕಾಲೇಜಲ್ಲಿ ಇದ್ರಿ? ಕಾರ್ಮೆಲ್ ಸ್ಕೂಲ್. ಅದು ಅದು ನಿಮ್ಮ ಹಾಯ್ ಬೆಂಗಳೂರಿನವ್ರದ ಪತ್ರಿಕೆ ಎದುರಲ್ಲಿ ಇರಬೇಕದು. ಅದರ ಕಾರ್ಮೆಲ್ ಕಾಲೇಜ್ ಫೇಮಸ್ ಕಾಲೇಜ್. ನೀವು ಚಿತ್ರ ಬರ್ದಿಲ್ಲ? ನಿಮ್ಗೆ ರಂಗೋಲಿ ಎಲ್ಲ ಬರ್ತದ? ರಂಗೋಲಿ ಬಿಡ್ತೀವಿ, ತಮಿಳ್ನಾಡಿಂದ ಬಂದವರ ಸ್ವಲ್ಪ ರಂಗೋಲಿ. ನಿಮ್ಗೆ ತಮಿಳ್ನಾಡಲ್ಲಿ 20 ವರ್ಷ ಇದ್ದವರು, ಆಮೇಲೆ ಉಳಿದ ಈಗ ಒಂದು 40 ವರ್ಷ ಬೆಂಗಳೂರಲ್ಲಿ ಇದ್ದೆ, ಕರ್ನಾಟಕದಲ್ಲಿ ಇದ್ದೀರಿ. ಏನಾದ್ರು ವ್ಯತ್ಯಾಸ ಕಾಣ್ತಾ ಇದೆ ಹಾಸ್ಯ ಪ್ರಜ್ಞೆಯಲ್ಲಿ ಏನಾರು? ಹಂಗೇನಿಲ್ಲ, ಅಲ್ಲೂ ತುಂಬಾ ಹಾಸ್ಯ ಇದೆ ತಮಿಳ್ನಾಡಲ್ಲಿ. ಫಿಲ್ಮ್ಸ್ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಹಾಸ್ಯ ಇದೆ, ಮ್ಯಾಗಝಿನ್ಸ್ ಅಲ್ಲೂ ತುಂಬಾ ಇದೆ. ಅಲ್ಲಿ ನೀವು ಕಾರ್ಟೂನ್ಗಳನ್ನು ಗಮನಿಸಿದ್ದೀರಾ? ಖಂಡಿತ. ಅಲ್ಲಿ ಯಾರು ಆನಂದ ವಿಗಡನ್ನ, ಮದನ್ ಅಂತ ಬರೀತಾ ಇದ್ದಾರೆ. ಚೋ ರಾಮಸ್ವಾಮಿ ಅವರ ಪುಸ್ತಕ, ಅವರ ಇದರಲ್ಲಿ ತುಗಲಕಲ್ಲಿ ತುಂಬ ಚಿತ್ರಗಳು, ಅವರೆಲ್ಲ ಕಾರ್ಟೂನು ಎಲ್ಲ ಜೈಲಿಗೆ ಹೋಗಿ ಎಲ್ಲ ಹೋಗಿ ನೀವು ವ್ಯಂಗ್ಯ ಚಿತ್ರಗಾರರ ಸಂಘಟನೆಯಲ್ಲಿದ್ದಾಗ ಆಗ ನೀವು ಮದುವೆ ಆಗಿರ್ಲಿಲ್ಲ? ಸ್ಟಾರ್ಟ್ ಕಾಲೇಜಲ್ಲಿ? ಜಸ್ಟ್ ಫೈನಲ್ ಇಯರ್ ಇರುವಾಗ 27ರಲ್ಲಿ. ಇದರಲ್ಲಿ ಇನ್ನೂ ಯಾವ್ದಾದ್ರು ಫೋಟೋ ತೋರಿಸುವಂಥದ್ದು ಇನ್ನೂ ಇಲ್ಲೇನು ತೋರಿಸಿ ಇದನ್ನ ತೋರಿಸ್ತಾ ಇದೆಲ್ಲ ಏನು ತೋರಿಸ? ಟೂರ್ಗೆ ಹೋದಾಗ ನೀವು ವಿದೇಶಕ್ಕೆಲ್ಲ ಹೋಗಿದ್ದೀರಾ? ಅಮೆರಿಕಕ್ಕೆ ಯಾವಾಗ ನೀವು ಹೋಗಿದ್ರು ಒಟ್ಟಿಗೆ?
ಯಾಕೆ ಹೋದ್ರಿ? ಆದ್ಮೇಲೆ ಯಾಕೆ? ಹಾಗೆ ಒಂದು ಟ್ರಿಪ್ ತರ ಇದು ತುಂಬಾ ಇಷ್ಟ ಆಯ್ತು. ನನಗೆ USA ಬಗ್ಗೆ ಒಂದು ಕಂಡಕ್ಟರ್ ಟೂರ್. ಅದು ಕೊರೋನಾದ ಮೊದಲಲ್ಲಿ 19 ಅಲ್ಲಿ, ಹೌದು 2019 ರಿಟೈರ್ಡ್ ಆದ್ಮೇಲೆ. ಹೌದು. ರಿಟೈರ್ಡ್ ಆಗ ಎಷ್ಟು ಲಕ್ಷ ಖರ್ಚಾಯ್ತು ಆಗ? ಆಗ ಇಬ್ಬರಿಂದ ಒಟ್ಟು ಒಂದು 5 ಲಕ್ಷ ಖರ್ಚು. ಅದು ಕಂಡಕ್ಟರ್ ಟೂರ್ ಒಟ್ಟಿಗೆ ಹೋಗಿದ್ದೀರಿ? ಬೆಲ್ಡೇಸ್ದು ಹ್ಞೂ. ಅಮೆರಿಕ ನೋಡ್ಬೇಕು ಅಂತ ಬಾಲ್ಯದಿಂದಲೂ ಒಂದು ಏನೋ ಕನಸದು, ಏನೋ ಒಂದು ಆಗ ಮಕ್ಕಳು ಎಲ್ಲಿದ್ರು ಅವರು, ನಿಮ್ಮ ಮಕ್ಕಳು? ಅವರು ಒಬ್ರು ಮದುವೆ ಆಗಿತ್ತ ಇಬ್ಬರಿಗೆ? ಅಲ್ಲ, ಮಗಳು ಮದುವೆ ಆಗಿ ಅವ್ರು ಬಂದಿರಲಿಲ್ಲ. ಕೆಲಸದಲ್ಲಿ ಇದು ಯಾವ ಕಂಪನಿ ಮೂಲಕ ಹೋದ್ರಿ ಮೇಡಮ್? ಥಾಮಸ್ ಕುಕ್ಕಲ್ಲಿ. ಓಕೆ, ಅದರ ನೆನಪುಗಳಿದೆ. ಅದು ಒಂದೇ ಅಮೇರಿಕ ಮಾತ್ರ, ಮತ್ತು ಅದರಲ್ಲಿ ಎಲ್ಲ ಪ್ರದೇಶಗಳಲ್ಲಿ. ನೀವು ಅಲ್ಲಿ ಅಮೇರಿಕದ ವ್ಯಂಗ್ಯ ಚಿತ್ರಗಳನ್ನೇನು ಆಗ ಗಮನಿಸಿದ್ರಿ ಏನಾರು? ಹೋಗಿದ್ದ 12 ದಿವಸಕ್ಕೆ ಹೆಪ್ಟಿಕ್ ಟೂರ್ ಅದು ಆಗ್ಲಿಲ್ಲ. ಈಗ ಇಂಟರ್ನೆಟ್ ಎಲ್ಲ ಇರೋದ್ರಿಂದ ಆ ಎಡಿಟೋರಿಯಲ್ ಕಾರ್ಟೂನ್ಸ್ ಅಮೆರಿಕನ್ ಇದ್ರಲ್ಲಿ, ವಾಷಿಂಗ್ಟನ್ ಎಕ್ಸ್ಪ್ರೆಸ್ ಇದ್ರಲ್ಲಿದ್ದೆಲ್ಲ ನೋಡ್ತಾ ಇರ್ತೀನಿ ನಾನು. ಆದ್ರೆ ಆ ಮಟ್ಟ ನಮ್ಗೆ ಕಷ್ಟ ಬಹಳ. ಅದವರೆಲ್ಲ ತುಂಬಾ ಪ್ರೊಫೆಷನಲ್ಸ್. ಬಟ್ ಅವ್ರ ಅಪ್ರೋಚ್ ಏನು ಅಂತ ಒಂದು ತಿಳ್ಕೊಳಕ್ಕೆ ಒಂದು ಅವಕಾಶ. ಓಕೆ, ಇನ್ಯಾರ ಆಲ್ಬಮ್ ತೋರಿಸ್ಲಿಕ್ಕೆ ಇದಿಲ್ಲ? ಓಕೆ. ಇವರು ನಮ್ಮ ನಾಗನಾಥ್ ಅವರ ಮಗಳು, ಹೆಸರು ಶ್ರೇಯಾ. ಈಗ BBA ಮಾಡ್ತಿದ್ದೆ? BBA ಫೈನಲ್ ಇಯರ್ ಮಾಡ್ತಾ ಎಲ್ಲಿ, ಯಾವ ಕಡೆ? ರಾಮಯ್ಯ ಯೂನಿವರ್ಸಿಟಿ ಅವ್ರು ಮಾಡ್ತಾ ಇದ್ದಾರೆ. ಹೌದು. ಇವರ ವೈಫು ವಾಣಿ. ನೀವು BA ಮಾಡಿದ್ದೀರಿ? ಹೌದು. ನೀವು ಮದುವೆ ಆಗುವಾಗ ಇವರು ಆರ್ಟಿಸ್ಟ್ ಆಗಿದ್ರೆ ಅಲ್ವಾ? ನೀವು BA ಕಲ್ತಿದ್ರಿ. ಆಗ ಬೆಂಗಳೂರು ಅಂತ ಏನು ಅಂತ ನಿಮ್ಗೆ ಇವರು ಲೈಕ್ ಆಯ್ತು? ಅದು ತಲೆ ಕೂದಲೆಲ್ಲ ಇತ್ತಲ್ಲ ಅವರಿಗೆ? ಸ್ವಲ್ಪ ಇದ್ದಾಗ. ಈಗಿಲ್ಲ. ನಿಮ್ಮ ಪಕ್ಕ ಅವ್ರ 5 ವಾಕ್ಯದಲ್ಲಿ ಹೇಳೋದಾದ್ರೆ ನಾಗನಾಥಿ ಹೇಗೆ? ಏನ್ ವ್ಯಕ್ತಿಯಾಗಿ ತುಂಬಾ ಒಳ್ಳೆ ವ್ಯಕ್ತಿ. ಮತ್ತಿನ್ನೇನ್ ಬೇರೆ ಹೇಳಕ್? ನಿಮ್ಮ ಬಗ್ಗೆ ಅವರ ಪ್ಲಸ್ ಪಾಯಿಂಟ್, ನೆಗೆಟಿವ್ ಪಾಯಿಂಟ್ ಏನು ಅಂತ ಇರುತ್ತೆ? ನೆಗೆಟಿವ್ ಅಂತ ಏನು ಇಲ್ಲ. ಈಗ ಅವ್ರು ಯೋಗ ಎಲ್ಲ ಕಲ್ತ ಮೇಲೆ ಬಹಳ ಸ್ಥಿತಪ್ರಜ್ಞರಾಗಿರ್ತಾರೆ. ಆದ್ರೆ ಗಂಡ ಸ್ವಲ್ಪ ಗಲಾಟೆ ಮಾಡ್ಬೇಕು ಅಂತ ಕೆಲವರು ಹೆಂಗಸರಿಗೆ ಇರ್ತದೆ. ಸುಮ್ಮನೆ ಬೇಜಾರು. ನಾನೇ ಹೆಚ್ಚು ಗಲಾಟೆ ಮಾಡ್ತಿರ್ಬೇಕಾದ್ರೆ ಅವ್ರೇನು ಮಾಡೋ ಸುಮ್ಮನೆ ಇರ್ತಾರೆ. ಅದೇ ಇರ್ತದೆ ಅಂತ ತಿಳ್ಕೊಂಡು. ನೀವು BA ಕಲ್ತಿ, ನಿಮ್ಮ ಊರು ರಾಣೆಬೆನ್ನೂರು. ನಿಮ್ಗೆ 4 ಜನ? ನಾವು 4 ಜನ, 3 ಜನ ತಮ್ಮಂದ್ರಿದ್ದಾರೆ. 3 ಜನ. ಅವ್ರು ಏನ್ ಮಾಡ್ತಾರೆ? ಅವರೆಲ್ಲ 3 ಜನನು ಇಲ್ಲೇ ಇರ್ತಾರೆ. ಈಗ ಒಬ್ನು ಅರಸೀಕೆರೆ ಕೆಲ್ಸಕ್ಕೆ ಹೋಗಿದ್ದಾನೆ. ಇನ್ನಿಬ್ರು ತಮ್ಮಂದ್ರು ಇಲ್ಲೇ ಇರ್ತಾರೆ. ಕೊನೆಯವನು ಆರ್ಟಿಸ್ಟ್, ತಬಲಾ ಆರ್ಟಿಸ್ಟ್. ನೀವು ಇವರು ಇವರು ಹೋದ ಮೇಲೆ ಸ್ವಲ್ಪ ಅಮೇರಿಕಕ್ಕೆಲ್ಲ ಹೋದ್ರು. ನಿಮ್ಗೆ ಹೋಗ್ಲಿಕ್ಕೆ ಆಗಿಲ್ಲ, ಸಣ್ಣ ಮಗು ಇತ್ತು ಅಂತ ನಿಮ್ಗೆ ಹೋಗ್ಬೇಕು ಅಂತ ಕಂಡಿಲ್ವಾ? ಮತ್ತೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ? ಅವಕಾಶ ನನ್ಗೇನ್ ಅಷ್ಟೊಂದು ವಿದೇಶ ಹೋಗ್ಬೇಕು ಅಂತೇನಂತ ಆಸಕ್ತಿ ಏನಿಲ್ಲ. ಆ ಪಾಸ್ಪೋರ್ಟ್ ಎಲ್ಲ ಇದೆ? ಎಂತದೂ ಇಲ್ಲ, ನನಗದು ಬೇಡ ಅಂತ. ಇಲ್ಲೇ ನನ್ಗೆ ನಿಮ್ಗೇನು ಹಾಬೀಸ್? ನನ್ ಹಾಬೀಸ್ ಅಂದ್ರೆ ಅಡಿಗೆ ಮಾಡೋದೇ ಇಷ್ಟ. ಅಡಿಗೆಯಲ್ಲೆಲ್ಲ ನಿಮ್ ಮಗಳಿಗೆಲ್ಲ ಕಲ್ಸಿದೀರಿ? ಸ್ವಲ್ಪ ಮಾಡ್ತಾಳೆ, ಈಗ ಕಲಿತಾ ಇದ್ದಾಳೆ. ನೀನ್ ಸ್ವಲ್ಪ ಹಾಡು ಹೇಳ್ತೀನಿ ಅಷ್ಟೇ. ಹಾಡು ಹೇಳ್ತೀರ? ಒಂದು ಹಾಡು ಹೇಳಿ. ಒಂದು ಹಾಡು ಹೇಳಿ, 2 ಲೈನ್ ಹೇಳಿ ಅಂತ. ಧವಳ ಗಂಗೆಯ ಗಂಗಾಧರ ಮಹಾಲಿಂಗ, ಧವಳ ಗಂಗೆಯ ಗಂಗಾಧರ ಮಹಾಲಿಂಗ, ಮಾಧವನ ತೋರಿಸಯ್ಯ ಗುರುಕುಲ ತುಂಗ, ಮಾಧವನ ತೋರಿಸಯ್ಯ ಗುರುಕುಲ ತುಂಗ, ಧವಳ ಗಂಗೆಯ ಗಂಗಾಧರ ಮಹಾಲಿಂಗ, ಧವಳ ಗಂಗೆಯ ಗಂಗಾಧರ ಮಹಾಲಿಂಗ. ಇದು ನೀವು ಹೆಂಡತಿ ಹೇಗೆ ಅಂತ ಏನಾರು ಇದೆಯಾ?
ಊಟ ಹಾಕ್ತಾರೆ ಹೆದರ್ಬೇಡಿ. ಅಡಿಗೆ ಮಾಡೋದ್ರಲ್ಲಿ ಸ್ಪೆಷಲಿಸ್ಟ್. ನಾನು ಅದೃಷ್ಟವಂತ, ಅಷ್ಟು ಚೆನ್ನಾಗಿರುತ್ತೆ ಅವ್ಳು ಮಾಡೋದು. ಎಲ್ಲರೂ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ ಇವಳ ಕೈ ರುಚಿನ ಸವಿಲಿಕ್ಕೆ. ಮತ್ತೆ ಮನೆ ಜವಾಬ್ದಾರಿ ಎಲ್ಲ ಪೂರ್ತಿ ಅವಳದೆ. ನಾವೇ ನೀವು ಸ್ಕೂಲಿಗೆ ಇದಕ್ಕೆ ಹೋಗುವಾಗ ಬುತ್ತಿ ಕಟ್ಟಿಕೊಂಡು ಹೋಗ್ತಿದ್ರೆ ಆಫೀಸ್ಗೆ? ಹೌದು, ಅಲ್ಲಿಂದ ಹೋಗ್ತಾ ಅವಳೆ ಕಟ್ಕೊಡ್ತಾರೆ ಎಲ್ಲ ಬಿಸಿ ಬಿಸಿ ಅಡಿಗೆ ಮಾಡಿ ನಮ್ಗೆ ಯಾವತ್ತು ಊಟ ತಿಂಡಿ ವಿಚಾರದಲ್ಲಿ. ಈಗೆಲ್ಲ ಯೋಗ ಇದಾದ್ಮೇಲೆ ತಿನ್ನೋದೆಲ್ಲ ಕಡಿಮೆ ಮಾಡಿದ್ವಿ, ರಾತ್ರಿ ಹೊತ್ತೆಲ್ಲ ಊಟ ಮಾಡೋದಿಲ್ಲ. ಬಟ್ ಅವಳು ಏನ್ ಮಾಡಿದ್ರು ರುಚಿ ಮಗಳಿಗೆ ಕಲಿಸ್ತಾ ಇದ್ದೀನಿ, ಎಂಜಾಯ್ ಮಾಡ್ತಾ ಇದ್ದೆ. ಮಾಡ್ತಾಳೆ, ಅವಳೇನ್ ನೋಡ್ಕೊಂಡು ಕಲ್ತ್ಕೊಂಡು. ನಿಮ್ಮ ಮಗ ಇನ್ನೊಬ್ರು ಆರ್ಟಿಸ್ಟ್ ಅವ್ರು ಇದರಲ್ಲಿ ಇದರಲ್ಲಿ ಚಿತ್ರಕಲಾ ಪರಿಷತ್ತಲ್ಲೇ ಮಾಡ್ದ, ಡಿಗ್ರಿ ಮಾಡ್ದ. ಸಾಮಾನ್ಯವಾಗಿ ಆರ್ಟಿಸ್ಟ್ಗಳು ಮಗನು ಅದಕ್ಕೆ ಕಲೀರಿ ಅಂತ ಅವನಿಗೆ ಆಸಕ್ತಿ ಬಂತ ಅಥವಾ ನೀವೇ ಕಲಿಸಿದ್ದು ಅವನಿಗೆ? ಅವನು ಆರ್ಕಿಟೆಕ್ಟ್ ಆಗ್ಬೇಕು ಅಂತಿದ್ದ ಫಸ್ಟ್ ಮೊದಲಿಗೆ. ನಿಮ್ದು ಅದಕ್ಕೆ ಒಪ್ಪಿಗೆ ಇತ್ತ? ಏನೋ ಇಂಜಿನಿಯರ್ ಆಗ್ಬೇಕು ಅಂತ ಏನಾರು ಇತ್ತ? ಅವರಿಗೆ ಇಂಜಿನಿಯರಿಂಗ್ ಮಾಡ್ಲಿ ಅಂತಿತ್ತು, ಆದ್ರೆ ಅವನು ನೀವೇ ಆರ್ಟಿಸ್ಟ್ ಆಗಬಾರ್ದು ಅಂತ ಇತ್ತು ನಿಮ್ಗೆ? ಆರ್ಟಿಸ್ಟ್ ಆಗ್ಬಾರ್ದು ಅಂತ ಏನ್ ಹೇಳಿರ್ಲಿಲ್ಲ. ಯಾವ್ದು ಏನೇ ಮಾಡ್ಲಿ, ಏನೇ ಓದ್ಲಿ, ಇಂಜಿನಿಯರ್ ಆಗಲಿ ಡಾಕ್ಟರ್ ಆಗಲಿ, 100% ಇನ್ವಾಲ್ವ್ಮೆಂಟ್, 100% ಅಂದ್ರೆ ಆರ್ಟ್ ಇನ್ಕ್ಲಿಮೇಷನ್. ಸುಮ್ನೆ ಯಾರಿಗೋ ಖುಷಿ ಪಡ್ಸಕ್ಕೆ ಅಥವಾ ನನಗೆ ಅದ ಬೇರೆದ್ ಮಾಡಕ್ಕಾಗಲ್ಲ ಅಂತ ಇದನ್ನ ಮಾಡ್ತೀನಿ ಅಂತ ಹಂಗ ಹೋದ್ರೆ ಸಕ್ಸಸ್ ಆಗಲ್ಲ. ನಾನು ಮಗ ಇವರು ನಾಗನಾಥ ವಾಣಿ ಇವರ ಮಗ. ಹೌದು.